ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋ ಒಳಗ E20 ಅಂಡ್ E100 ಪೆಟ್ರೋಲ್ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡೇನಿ. ನಿಮ್ಗೆ ಈಗಾಗಲೇ ಗೊತ್ತಿರುವಂಗ ಆಲ್ರೆಡಿ ನಮ್ಮ ಇಂಡಿಯಾ ಒಳಗ E20 ಕಂಪಬಿಲಿಟಿ ಇರುವಂತಹ ವೆಹಿಕಲ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಆಗತ್ತಾವ. ಅದ್ರಾಗ ರೀಸೆಂಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸೆಂಟ್ರಲ್ ಪೆಟ್ರೋಲಿಯಂ ಮಿನಿಸ್ಟರ್ ಆದಂತಹ ಹರ್ದೀಪ್ ಸಿಂಗ್ ಪುರಿ ಅಂಡ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರ್ ಆದಂತಹ ನಿತಿನ್ ಗಡ್ಕರಿ ಅವರ ಒಂದೇನು ಅನೌನ್ಸ್ಮೆಂಟ್ ಮಾಡ್ತಾರಂದ್ರೆ ಇನ್ನು ಬರುವಂತಹ ಮುಂದಿನ 2-3 ವರ್ಷಗಳಲ್ಲಿ ನಾವು ಇಂಡಿಯಾ ಒಳಗ ಕಂಪ್ಲೀಟ್ಲಿ E100 ಕಂಪಬಿಲಿಟಿ ಹೊಂದಿರುವಂತಹ ವೆಹಿಕಲ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ಯಾರ. ಆದ್ರೆ ಈಗಾಗಲೇ ಇರುವಂತಹ E20 ಪೆಟ್ರೋಲ್ ವೆಹಿಕಲ್ಗಳಲ್ಲಿ ಹಲವಾರು ಸಮಸ್ಯೆಗಳನ್ನ ಜನರು ಫೇಸ್ ಮಾಡ್ತಾ ಇದ್ದಾರೆ. ಆ ಸಮಸ್ಯೆಗಳು ಏನಂದ್ರೆ ಮೈಲೇಜ್ ಡ್ರಾಪ್ ಆಗತೈತಿ, ಇಂಜನ್ ಸಮಸ್ಯೆಗಳು ಬರತ್ತಾವ, ಪೆಟ್ರೋಲ್ ಟ್ಯಾಂಕ್ ರಸ್ಟ್ ಹಿಡಿಯತೈತಿ. ಅದೇ ಇದ್ರ ಜವಾಬ್ದಾರಿಯನ್ನು ಯಾರು ಗೌರ್ಮೆಂಟ್ ತಗೋಕ್ ರೆಡಿ ಐತನ? ಇಲ್ಲ, ಇದನ್ನ ನಾವ ತಗೋಬೇಕ. ಐ ಅಗ್ರಿ, ಎಥನಾಲ್ ಬ್ರೆಂಡೆಡ್ ಅನ್ನ ನಾವು ಒಪ್ಕೋಬೇಕ. ಪರಿಸರ ದೃಷ್ಟಿಯಿಂದ ಇದು ಚಲೋ ಐತಿ, ಓಕೆ. ಆದ್ರೆ ಇದು ಸಾಮಾನ್ಯ ಜನರನ್ನ, ಕಾಮನ್ ಮ್ಯಾನ್ ಒಂದು ವಿವಿಂಗ್ ಆಂಗಲ್ ನೋಡಿದ್ರೆ ಇದು ಕಾಮನ್ ಮ್ಯಾನ್ಗ ಬರ್ಡನ್ ಆಗೈತಿ. ನಾವು ಈಗ E85 ಏನು ಇಂಟ್ರೊಡ್ಯೂಸ್ ಮಾಡತ್ತಾರಲ್ಲ, E85 ಎಲ್ಲ E100 ಮಾಡಿದ್ರು ಓಕೆ. ಬಟ್ ಅದು ಯಾವಾಗ ಅಂದ್ರೆ E85 ಕಂಪಬಿಲಿಟಿ ಇರುವಂತಹ ಇಂಜಿನ್ಸ್ಗೆ E85 ಪೆಟ್ರೋಲ್ ಹಾಕಿದ್ರೆ ಓಕೆ. ಆದ್ರೆ E20, E10, E5 ಅಥವಾ ಎಥನಾಲ್ ಬ್ಲೆಂಡೆಡ್ ಸಪೋರ್ಟ್ ಇಲ್ಲದೆ ಇರತಕ್ಕಂತಹ ವೆಹಿಕಲ್ಸ್ ಗಳು ಏನ್ ಮಾಡ್ಬೇಕು? ಇದ್ರ ಜವಾಬ್ದಾರಿಯನ್ನ ಈ ಕಡೆ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ತಗೋಕ್ ರೆಡಿ ಇಲ್ಲ, ಈ ಕಡೆ ಗೌರ್ಮೆಂಟ್ ನವರು ತಗೋಕ್ ರೆಡಿ ಇಲ್ಲ. ಇದ್ರ ಬರ್ಡನ್ ಏನಾಗಿದ್ರು ಇದು ಕಾಮನ್ ಮ್ಯಾನ್ಗೆ ಇಂಪ್ಯಾಕ್ಟ್ ಆಗ್ತೈತಿ. ಇಲ್ಲಿ ನಾ ಏನ್ ಪಾಲಿಟಿಕ್ಸ್ ಮಾತಾಡಕತ್ತಿಲ್ಲ, ಜಸ್ಟ್ ನಾನಿಲ್ಲಿ ಕಾಂಗ್ರೆಸ್ ಬಿಜೆಪಿ ಈ ರೀತಿ ಏನು ಮಾತಾಡಂಗಿಲ್ಲ. ನಾವೊಬ್ಬ ಕಾಮನ್ ಮ್ಯಾನ್ ಆಗಿ ಏನ್ ಥಿಂಕ್ ಮಾಡತ್ತೀನಿ E20 ಪೆಟ್ರೋಲ್ ಬಗ್ಗೆ ಅದನ್ನ ಹೇಳ್ತೇನೆ. ಈಗ ಪರಿಸರದ ಕಾಳಜಿಯಿಂದ ನೋಡೋದಾದ್ರೆ ತಂತ್ರಜ್ಞಾನ ಬದಲಾಗಬೇಕು ನಿಜ, ಆದ್ರೆ ಬದಲಾಗುತ್ತಿರೋ ತಂತ್ರಜ್ಞಾನ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಹದಗೆಡಿಸಬಾರ್ದು. ಈಗ ನಾವು E85 ಎಲ್ಲ ಕಂಪ್ಲೀಟ್ಲಿ E100 ಪೆಟ್ರೋಲ್ ಅನ್ನು ವೆಲ್ಕಮ್ ಮಾಡ್ಕೋತೀವಿ. ಅದು ಯಾವಾಗ ಅಂದ್ರೆ ಈಗ ಅದ್ರ ತಕ್ಕಂಗ ನಮ್ಮ ಇಂಡಿಯಾ ಒಳಗೆ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗಬೇಕು. ಒಂದು ಫ್ಯೂಲ್ ಸ್ಟೇಷನ್ ಒಳಗ E85, E10, E20, E85, E100 ಈ ರೀತಿಯಾಗಿ ಸಪ್ರೇಟ್ ಫ್ಯೂಲ್ಗಳನ್ನ ಹಾಕುವಂತ ವ್ಯವಸ್ಥೆ ಮಾಡ್ಬೇಕು. ಅಂದ್ರೆ ಆ ಹಳಿ ವೆಹಿಕಲ್ಸ್ಗಳು ರನ್ ಆಗ್ತಿರ್ತಾವ, ಈಗ ಮುಂದ್ ಬರುವಂತ ಹೊಸ ವೆಹಿಕಲ್ಸ್ಗಳು ರನ್ ಆಗ್ತಾವ. ಈ ರೀತಿ ಕ್ರಮೇಣ ಒಂದು 15 ವರ್ಷ ಆದ ನಂತರ E5 ಬಂದ್ ಮಾಡ್ಬೇಕು, ಆಮೇಲೆ E10, ಆಮೇಲೆ E20, ಆಮೇಲೆ E85 ಬಂದ್ ಮಾಡಿದ ನಂತರ ಕಂಪ್ಲೀಟ್ಲಿ E100 ಕಂಪೇಟಬಿಲಿಟಿ ಇರುವಂತ ವೆಹಿಕಲ್ಸ್ ಗಳನ್ನ ಜಾರಿ ಮಾಡ್ರಿ. ಅವಾಗ ಸಮಸ್ಯೆಗಳು ಯಾವ್ದು ಸಮಸ್ಯೆ ಇರಂಗಿಲ್ಲ. ನೀವು ಸಡನ್ಲಿ ಕಂಪ್ಲೀಟ್ಲಿ ಎಲ್ಲಾ ಬಂದ್ ಮಾಡಿ ಕಂಪ್ಲೀಟ್ಲಿ E100 ತರ್ತೀವಿ ಅಂದ್ರೆ ಇದು ಎಲ್ಲಾ ಜನರಿಗೆ ಬರ್ಡನ್ ಆಗತೈತಿ. ಕೊನೆಯದಾಗ ಒಂದ್ ಮಾತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಟೆಕ್ನಾಲಜಿ ಅನ್ನೋದು ಕೇವಲ ಶ್ರೀಮಂತರ ಸೊತ್ತಲ್ಲ, ಅದು ಎಲ್ಲರಿಗೂ ಸುಲಭವಾಗಿ ಕೈಗೆಟಕುವಂತಾಗಿರ್ಬೇಕು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರ ಶೇರ್ ಮಾಡಿ, ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸೈತಿ ಕಮೆಂಟ್ ಮಾಡ್ರಿ. ಆದಷ್ಟು ಈ ವಿಡಿಯೋನ ಪುಷ್ ಮಾಡ್ರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.